ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಗರಿ ಗರಿಯಾದ ದೋಸೆ ಮಾಡೋದು ಯಾವ ರೀತಿ ಅಂತ ನೋಡೋಣ. ಕೆಲವ್ರಿಗೆ ದೋಸೆ ಇಟ್ಟು ಉಬ್ಬೋದೇ ಇಲ್ಲ, ಸರಿಯಾಗಿ ದೋಸೆನೇ ಬರಲ್ಲ ಅಂತಾರೆ. ಈ ಅಳತೆ ಪ್ರಮಾಣದಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಹೋಟೆಲ್ಗಳಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ನಾವು ಮನೆಯಲ್ಲೂ ಮಾಡ್ಕೊಳ್ಬೋದು. ಈಗ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಪಾತ್ರೆಗೆ ನೋಡಿ ಈ ಲೋಟದಲ್ಲಿ 4 ಲೋಟ ಅಕ್ಕಿ ಹಾಕಿದ್ದೀನಿ. ಅಳತೆ ಸರಿಯಾಗಿ ಪ್ರಮಾಣ ತಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. 4 ಲೋಟ ಅಕ್ಕಿಗೆ ನೋಡಿ ಉದ್ದಿನಬೇಳೆ, ಅರ್ಧ ಲೋಟಕ್ಕಿಂತ ಸ್ವಲ್ಪ ಕಡಿಮೆ ಉದ್ದಿನಬೇಳೆ. ಅವಲಕ್ಕಿ 1 ಹಿಡಿಯಷ್ಟು, 1/4 ಲೋಟ ಅಷ್ಟು ಅವಲಕ್ಕಿ. ಕಡಲೆಬೇಳೆ 1 ಹಿಡಿಯಷ್ಟು ಕೈ ಅಳತೆನಲ್ಲಿ. ಮೆಂತ್ಯ 2 ಸ್ಪೂನು. ಇಷ್ಟು ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು. 3 ರಿಂದ 4 ಬಾರಿ ತೊಳ್ಕೊಳ್ಬೇಕು. ನಾನಿಲ್ಲಿ ಸೊಸೈಟಿ ಅಕ್ಕಿ ಹಾಕಿದ್ದೀನಿ. ನಾವು ತೊಳೆದಾಗ ಆ ನೀರೆಲ್ಲ ತಿಳಿಯಾಗಿ ಕಾಣಿಸ್ಬೇಕು ಒಳಗಡೆ ಅಕ್ಕಿ ಹೇಗಿದೆ ಅಂತ, ಆ ಥರ ತೊಳ್ಕೊಳ್ಬೇಕು. ತುಂಬ ಚೆನ್ನಾಗಿ ಬರುತ್ತೆ ದೋಸೆಯಾಗ. ವೈಟಿಗೆ ನೋಡಿ ತೊಳೆದಿದ್ದೀನಿ. ನೋಡಿ ನೀರೆಲ್ಲ ಎಷ್ಟು ಕ್ಲಿಯರ್ ಆಗಿದೆ, ಈ ಥರ ಬರಬೇಕು. 4 ರಿಂದ 5 ಅವರು ನೆನಿಬೇಕೀಗ. ನೋಡಿ ನೆಂದಿದೆ. ಈಗ ರುಬ್ಕೊಳ್ತಾ ಇದ್ದೀನಿ. ಮಿಕ್ಸಿನಲ್ಲೂ ರುಬ್ಕೊಳ್ಬೋದು, ಗ್ರೈಂಡ್ರಲ್ಲಿ ಬೇಕಾದರೂ ರುಬ್ಕೊಳ್ಬೋದು. ನಾನಿಲ್ಲಿ ಮಿಕ್ಸಿನಲ್ಲೇ ರುಬ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ, ತುಂಬ ನೈಸಾಗೇನು ಬೇಡ, ಒಂದು ಸ್ವಲ್ಪ ಚಿರೋಟಿ ರವೆ ಥರ ಸ್ವಲ್ಪ ತರಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ನೋಡಿ ಕರೆಕ್ಟಾಗಿದೆ ಅದ. ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು ಉಳಿದಿರೋದನ್ನೆಲ್ಲ ಅದೇ ರೀತಿಯೇ ರುಬ್ಕೊಳ್ಬೇಕು. ನೋಡಿ ಎಲ್ಲನೂ ಇದೇ ಥರನೇ ರುಬ್ಬಿದ್ದೀನಿ ನಾನು. ಈಗ ಸಂಜೆ ರುಬ್ಬಿಟ್ರೆ ಬೆಳಗ್ಗೆ ದೋಸೆಗೆ ರೆಡಿ ಆಗುತ್ತೆ. ನೋಡಿ ಈಗ ಅದಕ್ಕೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಸ್ಮಾಲ್ ಸೈಜ್ದು 1 ಲೋಟ. ಈಗ ಸ್ವಲ್ಪ ನೀರು ಹಾಕಿ ಗಂಟಿಲ್ದಂಗೆ ಕಲಿಸ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಗರಿಗರಿಯಾಗಿ. ನೀವು ಡೈರೆಕ್ಟ್ ಅಕ್ಕಿ ಹಿಟ್ಟೆ ದೋಸೆ ಹಿಟ್ಟಲ್ಲಿ ಹಾಕಿದ್ರೆ ಕಲಿಸ್ಬೇಕಾದ್ರೆ ಎಲ್ಲ ಗಂಟು ಥರ ಆಗುತ್ತೆ. ಅದಕ್ಕೋಸ್ಕರ ಮೊದಲಿಗೆ ಈ ಥರ ಸ್ವಲ್ಪ ನೀರಲ್ಲಿ ಕಲಿಸ್ಬಿಟ್ಟು ಹಾಕಿದ್ರೆ ಈಕ್ವಲಾಗೆಲ್ಲ ಮಿಕ್ಸ್ ಆಗುತ್ತೆ. ನೋಡಿ ಕಲಸಿರೋ ಅಂಥ ಮಿಶ್ರಣನ ನಾವೇನು ರುಬ್ಬಿರ್ತೀವಿ ದೋಸೆ ಹಿಟ್ಟು ಅದಕ್ಕೆ ಸೇರಿಸ್ಕೊಳ್ಬೇಕು. ಈಗ ಅದಕ್ಕೆ ನಾನು 2 ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಗೋಲ್ಡನ್ ಕಲರಲ್ಲಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನೈಟ್ ಇಟ್ಟರೆ ಬೆಳಗ್ಗೆಗೆ ದೋಸೆಗೆ ರೆಡಿ ಆಗುತ್ತೆ. ಈಗ ತಟ್ಟೆ ಮುಚ್ಚಿ ನೋಡಿ ಬಿಡ್ತಾಯಿದ್ದೀನಿ. ಅರ್ಧ ಇದೆ ನೋಡಿ, ಬೆಳಗ್ಗೆ ಹೊತ್ತಿಗೆ ಚೆನ್ನಾಗಿ ಉಬ್ಬಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಉಬ್ಬಿದ್ರೇ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಉಬ್ಬಿಲ್ಲ ಅಂದರೆ ರೊಟ್ಟಿ ಥರ ಗಟ್ಟಿಯಾಗುತ್ತೆ. ಈ ಅಳತೆ ಪ್ರಮಾಣದಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗಟ್ಟಿ ಇದೆ, ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ನಾನು. ತುಂಬ ಗಟ್ಟಿ ಇದ್ರೂ ಅಷ್ಟೊಂದು ಚೆನ್ನಾಗಿ ದೋಸೆ ಹಾಕೋಕ್ಕಾಗಲ್ಲ. ಈ ಅದಕ್ಕಿದ್ರೆ ದೋಸೆ ಚೆನ್ನಾಗಿರುತ್ತೆ. ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಚಟ್ನಿ ಮಾಡ್ಕೊಳ್ಬೇಕು. ನೋಡಿ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಪುದೀನ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಒಣಮೆಣಸಿನ್ಕಾಯಿ ಬೇಕಾದರೆ ಹಸಿದು ಬಳಸ್ಕೊಳ್ಬೋದು. ನಾನಿಲ್ಲಿ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು. ಈಗ ಚಟ್ನಿಗೆ ನೋಡಿ ಕಾಯಿ ಥರ ಕಟ್ ಮಾಡ್ಕೊಂಡಿರೋ ಅಂಥದ್ದು ತುರಿದು ಬೇಕಾದರೂ ಹಾಕ್ಕೊಳ್ಬೋದು. ನಾವೇನು ಫ್ರೈ ಮಾಡ್ಕೊಂಡಿದ್ದೀವಲ್ವ ಮೆಣಸಿನ್ಕಾಯಿ ಮತ್ತು ಪುದೀನನ ಸೇರಿಸ್ತಾ ಇದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣಸೆಹಣ್ಣು, ಹುರ್ಗಡ್ಲೆ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ನಾನೀಗ ನೀರು ಹಾಕ್ದೇ ಒಂದು ಸರಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಆ ಕೊಬ್ಬರಿ ಎಲ್ಲ ಕಟ್ ಮಾಡಿ ಹಾಕಿರೋದ್ರಿಂದ ನೀರು ಹಾಕಿದ್ರೆ ಅಷ್ಟೊಂದು ನೈಸಾಗಿ ಬರಲ್ಲ, ಒಂದೊಂದು ಹಾಗೆ ಉಳ್ಕೊಳ್ಳುತ್ತೆ.
ಅದರಿಂದ ನೋಡಿ ನೀರು ಹಾಕ್ದೇನೆ ಈ ಥರ ಮಾಡಿ ಆನಂತರ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಚಟ್ನಿ. ನೋಡಿ ಈಗ ಚಟ್ನಿ ಆಗಿದೆ. ಚಟ್ನಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಈ ಅಳತೆನಲ್ಲಿ ಈ ಥರ ಏನು ಹಾಕಿದ್ದೀವಿ ಅದನ್ನು ಕರೆಕ್ಟಾಗಿ ಹಾಕಿ ಮಾಡಿದ್ರೆ ಚಟ್ನಿ ರೆಡಿ ಆಯಿತು. ಈಗ ಪಲ್ಯ ಮಾಡ್ತಾಯಿದ್ದೀನಿ. ನೋಡಿ ಆಲೂಗಡ್ಡೆ ಬೆಂದಿದೆ. ಪಲ್ಯಕ್ಕೆ 2 ಹೋಳು ಮಾಡಿ ಕುಕ್ಕರಲ್ಲಿ 3 ವಿಷಲ್ ಹಾಕ್ಸ್ಕೊಂಡ್ರೆ ಈ ಥರ ನೈಸಾಗಿ ಬೇಯುತ್ತೆ. ನೋಡಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಲ್ಯಕ್ಕೆ ಸ್ವಲ್ಪ ಸಾಸಿವೆ ಚಿಟಪಟ ಅಂದ ನಂತರ ಈರುಳ್ಳಿ. ನಾನಿಲ್ಲಿ 3 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಹಾಕಿದಷ್ಟು ಪಲ್ಯಕ್ಕೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಒಣಮೆಣಸಿನ್ಕಾಯಿ ಸ್ವಲ್ಪ ಖಾರಕ್ಕೆ. ನಾನು ಸೆಂಟ್ರಲ್ಲಿ ಸ್ವಲ್ಪ ಎಣ್ಣೆನಲ್ಲೇ ಇದು ಮಾಡ್ತಾಯಿದ್ದೀನಿ, ಬೇಗ ಇದಾಗುತ್ತೆ, ಖಾರ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ. ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ನಾನು ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಬಳಸಲ್ಲ, ಅದರಿಂದ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು. ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಅರಿಶಿನ ಒಂದು ಚಿಟಿಕೆ ಅಷ್ಟು. ಪಲ್ಯ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಈರುಳ್ಳಿ ಹಾಕೋದ್ರಿಂದ. ಈಗ ನೋಡಿ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೇ ಒಳ್ಳೆಯದು. ಸಾಲಿಲ್ಲ ಅಂದರೂ ಹಾಕ್ಕೊಳ್ಬೋದು, ಜಾಸ್ತಿ ಆಯಿತು ಅಂದರೆ ಏನು ಮಾಡೋಕ್ಕಾಗಲ್ಲ. ನೋಡಿ ಎಲ್ಲ ಫ್ರೈ ಆದ ನಂತರ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸ್ಬೋದು. ಈ ಥರ ಸ್ವಲ್ಪ ಬಾಡಿಸ್ಬಿಟ್ರೆ ಟೇಸ್ಟು ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ ಇದಾದ ನಂತರ ಸಿಮ್ಮಲ್ಲಿ ಇಟ್ಕೊಂಡು ಆಲೂಗಡ್ಡೆ ಎಲ್ಲ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋವಂಥದ್ದು. ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ಸಿಮ್ಮಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಆ ಬಾಣಲಿ ಬಿಸಿ ಇರುತ್ತಲ್ಲ ಅದಕ್ಕೆ ನೀಟಾಗಿ ಬಿಸಿ ಆಗುತ್ತೆ. ನೀಟಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಪಲ್ಯ ಆಗಿದೆ. ನೋಡಿ ಗಡ್ಡೆ ಏನಿಲ್ಲ, ನೈಸಾಗಿದೆ. ಆಲೂಗಡ್ಡೆ ಚೆನ್ನಾಗಿ ಬೇಯಿಸ್ಬೇಕು, ಬೇಯಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ. ಈಗ ಪಲ್ಯನೂ ರೆಡಿ ಆಯಿತು. ಈಗ ದೋಸೆ ಹೇಗೆ ಬರುತ್ತೆ ಅಂತ ನೋಡೋಣ. ನೋಡಿ ದೋಸೆ ಹಿಟ್ಟು ಆಗಲೇ ಉಪ್ಪೆಲ್ಲ ಹಾಕಿ ಕಲಸಿಟ್ಟಿದ್ದೆ. ಈಗ ದೋಸೆ ಮಾಡೋದು. ನೋಡಿ ತವ ಕಾದಿದೆ. ನಮಗೆ ಎಷ್ಟು ದೊಡ್ಡ ಸೈಜ್ ಬೇಕಾದರೂ ಮಾಡ್ಕೊಳ್ಬೋದು. ನಾವು ತವ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲನೂ ದೋಸೆ ಮಾಡ್ಕೊಳ್ಬೋದು. ಆ ಥರ ಬರುತ್ತೆ ಚೆನ್ನಾಗಿ ಹಿಟ್ಟೆಲ್ಲ ಉಬ್ಬಿದ್ರೆ. ತುಂಬ ಗರಿಗರಿಯಾಗಿ ಬೇಕು ಅಂದರೆ ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ಸ್ವಲ್ಪ ನಿಧಾನಕ್ಕೆ ಮಾಡಿದ್ರೆ ತುಂಬ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ವಯಸ್ಸಾಗಿರೋರಿಗೆಲ್ಲ ಆ ಥರ ಗರಿಗರಿ ಇದ್ದರೆ ಆಗಲ್ಲ. ಸ್ವಲ್ಪ ಸಾಫ್ಟಾಗಿದ್ದರೆ ಅವ್ರು ಇಷ್ಟಪಡ್ತಾರೆ. ನೋಡ್ಕೊಂಡು ನಮ್ಗೆ ಯಾವಾಗ ಬೇಕೋ ಆ ಥರ ಮಾಡ್ಕೊಳ್ಬೋದು. ನೋಡಿ ತುಂಬ ಚೆನ್ನಾಗಿ ಎದ್ದೊಳ್ತಾ ಇದೆ. ಇನ್ನೂ ರೋಸ್ಟ್ ಬೇಕು ಅಂದರೆ ಕೆಳಗಡೆ ನೋಡಿ ಗೋಲ್ಡನ್ ಬ್ರೌನ್ ಬರುತ್ತೆ, ಆ ಥರ ಮಾಡ್ಕೊಳ್ಬೋದು. ಮಕ್ಕಳಿಗೆ ಎಲ್ಲ ಕೊಡಬೇಕಾದ್ರೆ ಒಂದು ಸ್ವಲ್ಪ ಸಾಫ್ಟಾಗಿದ್ರೇ ಚೆನ್ನಾಗಿರುತ್ತೆ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತೆ ಒಂದು ಹಾಕ್ತಾಯಿದ್ದೀನಿ. ನಮ್ಗೆ ಯಾವಷ್ಟು ದೊಡ್ಡದು ಬೇಕಾದರೂ ಹಂಚು ಎಷ್ಟು ದೊಡ್ಡದಿರುತ್ತೋ ಅಷ್ಟು ದೊಡ್ಡದು ಮಾಡ್ಕೊಳ್ಬೋದು. ಹೊಸ್ದಾಗಿ ಏನಾದರೂ ಅಡುಗೆ ಕಲಿತಾ ಇರೋರು, ಮಾಡೋಕ್ಕೆ ಬರಲ್ಲ ಅನ್ನೋರು ಈ ಮೆಥಡ್ನಲ್ಲಿ ಟ್ರೈ ಮಾಡಿ ನೋಡಿ. ಈ ಅಳತೆನಲ್ಲಿ ತುಂಬ ಚೆನ್ನಾಗಾಗುತ್ತೆ. ಎಣ್ಣೆ ಬದಲು ತುಪ್ಪ ಬಳಸ್ಕೊಳ್ಬೋದು, ಬೆಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು. ಬೆಣ್ಣೆ ಇಷ್ಟಪಡೋರು ತುಂಬ ಚೆನ್ನಾಗಾಗುತ್ತೆ. ನೋಡಿ ಏನು ಕಷ್ಟನೇ ಇಲ್ಲ, ಹಾಗೆ ಎದ್ದೊಳುತ್ತೆ. ನೋಡಿ ಪಲ್ಯ ಚಟ್ನಿ ಜೊತೆ ದೋಸೆ ತುಂಬ ಟೇಸ್ಟಿ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.